ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ನವೆಂಬರ್ 15, 2025ರಂದು ವಿಶ್ವವಿದ್ಯಾಲಯದ ಸೆನೆಟ್ ಭವನದಲ್ಲಿ ಆದಿವಾಸಿ ಮುಖಂಡರು, ಸ್ವಾತಂತ್ರ್ಯ ಹೋರಾಟಗಾರರಾದ ಭಗವಾನ್ ಬಿರ್ಸಾ ಮುಂಡಾ ಅವರ ಜನ್ಮ ಜಯಂತಿಯನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ರಾಜ್ಯ ಎಸ್ಟಿ ಮೋರ್ಚಾ ಅಧ್ಯಕ್ಷರಾದ ಶ್ರೀ ಬಂಗಾರು ಹನುಮಂತು, ಮಾಜಿ ಸಚಿವರಾದ ಶ್ರೀ ಜನಾರ್ದನ್ ರೆಡ್ಡಿ, ಬಿಜೆಪಿ ನಗರಾಧ್ಯಕ್ಷರಾದ ಶ್ರೀ ಎಲ್ ನಾಗೇಂದ್ರ, ಗ್ರಾಮಾಂತರ ಅಧ್ಯಕ್ಷರಾದ ಶ್ರೀ ಕುಂಬ್ರಳ್ಳಿ ಸುಬ್ಬಣ್ಣ, ಮಾನ್ಯ ಸಂಸದರಾದ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ಕೆಆರ್ ಕ್ಷೇತ್ರದ ಮಾನ್ಯ ಶಾಸಕರಾದ ಟಿಎಸ್ ಶ್ರೀವತ್ಸ ಸೇರಿದಂತೆ ಮಾಜಿ ಸಂಸದರು, ಮಾಜಿ ಶಾಸಕರು, ಮಾಜಿ ವಿಧಾನ ಪರಿಷತ್ ಸದಸ್ಯರು, ಪಕ್ಷದ ರಾಜ್ಯ ಪದಾಧಿಕಾರಿಗಳು, ಸ್ಥಳೀಯ ಜನಪ್ರತಿನಿಧಿಗಳು, ಮಾಜಿ ಮಹಾಪೌರರು, ಮಾಜಿ ಉಪ ಮಹಾಪೌರರು, ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು, ಎಲ್ಲಾ ಸ್ತರದ ಹಿರಿಯ ಕಾರ್ಯಕರ್ತರು, ಮೈಸೂರು ನಗರ ಗ್ರಾಮಾಂತರದ ಜಿಲ್ಲಾ ಪದಾಧಿಕಾರಿಗಳು, ಮಂಡಲದ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಪದಾಧಿಕಾರಿಗಳು, ಮೋರ್ಚಾ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಪ್ರಕ್ರೋಶಗಳ ಸಂಚಾಲಕರು, ಸಹ ಸಂಚಾಲಕರು ಸೇರಿದಂತೆ ಎಲ್ಲಾ ಸ್ತರದ ಪ್ರಮುಖ ಕಾರ್ಯಕರ್ತರು ಭಾಗಿಯಾಗಿದ್ದರು. ಬಿರ್ಸಾ ಮುಂಡಾ ಅವರು ಇವರು ಬುಡಕಟ್ಟು ಜನಾಂಗದವರಾಗಿದ್ದು 1875ರಲ್ಲಿ ಅವರು ರಾಂಚಿಯ ಒಂದು ಗ್ರಾಮದಲ್ಲಿ ಅವರ ಜನನವಾಗ್ತದೆ. ಅವರು ಬಾಲ್ಯದಲ್ಲೇ ಕುರಿಗಳನ್ನು ಸಾಕುವಂಥದ್ದು, ಹೇಗೆ ಕೃಷ್ಣ ಗೋವುಗಳಿಗೆ ಕೊಳಲನ್ನು ಓದಿ ಗೋವುಗಳೆಲ್ಲವೂ ಕೂಡ ಅವರ ಹತ್ರ ಬರ್ತಿದ್ದ, ಆ ರೀತಿಯಲ್ಲಿ ಬಿರ್ಸಾ ಮುಂಡಾ ಅವರು ಕೂಡ ತಮ್ಮ ಬಾಲ್ಯದಲ್ಲೇ ಕೊಳಲನ್ನು ಓದುವ ಮುಖಾಂತರ, ಅಂದ್ರೆ ಅಷ್ಟು ಕೊಳಲನ್ನು ಓದುವ ಮುಖಾಂತರ ಕುರಿಗಳನ್ನು ಮತ್ತೆ ಅಲ್ಲಿರ್ತಕ್ಕಂಥ ಜನರನ್ನು ಕೂಡ ಸೆಳೆಯುವಂತ ಕೆಲಸವನ್ನು ಮಾಡ್ತಾ ಇದ್ರು. ಆಗ ಮೋಸದಿಂದ, ತಂತ್ರದಿಂದ ಮದಕರಿ ನಾಯಕನ ಸೈನ್ಯದಲ್ಲಿದ್ದ ಕೆಲವು ಮುಸ್ಲಿಂ ಸೈನಿಕರನ್ನ ಮನವೊಲಿಸಿಕೊಂಡು ಅವರಿಗೆ ಆಸೆ ಆಮಿಷಗಳನ್ನ ತೋರಿಸಿ ಯಾವುದೋ ಮೂಲಕವಾಗಿ ನಾವು ನೋಡಿದ್ದೀವಿ. ನಾಗರಹಾವು ಸಿನಿಮಾ ಇದೆ, ಒನಕೆ ಓಬವ್ವನ ಕಥೆ ಇದೆ, ಹೇಗೆ ಅವರು ಸುಟ್ಕೊಂಡು ಬಂದರು ಅಂತ. ಆ ರೀತಿಯಾಗಿ ಮೋಸದಿಂದ ಹೋಗಿ ಮಾತುಕತೆಯ ಹೆಸರಿನಲ್ಲಿ ನಮ್ಮ ರಾಜರಾಗಿರ್ತಕ್ಕಂತಹ, ನಮ್ಮ ಪಾಳೆಗಾರರಾಗಿರ್ತಕ್ಕಂತಹ ಮದಕರಿ ನಾಯಕರನ್ನ ಬಂಧಿಸಿ ಅವರನ್ನ ಚಿತ್ರದುರ್ಗದಿಂದ ಶ್ರೀರಂಗಪಟ್ಟಣಕ್ಕೆ ಮೈಸೂರಿಗೆ ಕರ್ಕೊಂಡು ಬಂದು ದಾರಿನಲ್ಲಿ ಮದಕರಿ ನಾಯಕರ ಸ್ವಂತ ಮಗ, ಇಲ್ಲೇ ಚನ್ನಪಟ್ಟಣ ಹತ್ರ ಬೈರಾಪಟ್ಟಣ ಅಂತ ಇದೆ, ಅಲ್ಲಿ ಅವನನ್ನ ಟಿಪ್ಪು ಹೈದರಾಲಿಯ ಸೈನಿಕರು ಮದಕರಿ ನಾಯಕನ ಮಗನನ್ನ ಬೈರಾಪಟ್ಟಣದಲ್ಲಿ ನೇಣ ಹಾಕ್ತಾರೆ. ಯಾಕೆಂದ್ರೆ ಅವರು ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಟ್ಟ. ಕೊನೆಗೇನಾಯ್ತು, ಮದಕರಿ ನಾಯಕರನ್ನ ಇಷ್ಟು ಬಂಧನದಲ್ಲಿಟ್ಟು ಕೊನೆಗೆ ಅವರಿಗೆ ವಿಷಪ್ರಾಶನವನ್ನು ಮಾಡಿ ಅವರಿಗೆ ಅನಿರೀಕ್ಷಿತವಾಗಿ ಅವರ ಸಾವಿಗೆ ಶರಣಾಗುವ ರೀತಿಯಲ್ಲಿ ಮಾಡಿದವರು ಟಿಪ್ಪು ಮತ್ತು ಹೈದರಾಲಿ. ಸಂಸ್ಕೃತಿ ಏನಿದೆ ನಮ್ಮ ಪ್ರಕೃತಿಗೆ ಅನುಗುಣವಾಗಿದೆ, ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಪ್ರಕೃತಿ ನಮ್ಮ ಸಿದ್ಧಾಂತ ಅಂದ್ರೆ ನಮ್ಮ ಸಂಸ್ಕೃತಿ, ಅದರ ಅಭಿವ್ಯಕ್ತಿ. ಅದು ಯಾವುದಾದ್ರೂ ಬಹಳ ಸರಳವಾಗಿ ಉತ್ತಮವಾಗಿ ಅದೊಂದು ಉದಾಹರಣೆಯಾಗಿ ನಾವು ಹೇಳ್ಬೇಕಂದ್ರೆ ಇದು ನಮ್ಮ ಬುಡಕಟ್ಟು ಜನಾಂಗದ ಒಂದು ಪಾರಂಪರೆಯಲ್ಲಿ ನಾವು ನೋಡಬಹುದು. ಪ್ರಕೃತಿಗೆ ಅನುಗುಣವಾಗಿರ್ತಕ್ಕಂಥ ಒಂದು ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ ಅಂದ್ರೆ ಅದು ನಮ್ಮ ಬುಡಕಟ್ಟು ಜನಾಂಗದ ಒಂದು ಸಂಸ್ಕೃತಿ. ಕ್ರಾಂತಿವೀರ ಬಿರ್ಸಾ ಮುಂಡಾ ಅವರ ಈ ಒಂದು 150ನೇ ಜಯಂತಿ ಅಂಗವಾಗಿ ಮೈಸೂರು ಮಹಾನಗರದಲ್ಲಿ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿರುವ ಈ ಭಾಗದ ಜನಪ್ರಿಯ ಸಂಸದರು, ಶಾಸಕರು, ಮಾಜಿ ಶಾಸಕರು ಮತ್ತು ಪಕ್ಷದ ಎಲ್ಲ ಮುಖಂಡರು ಮತ್ತು ಮಾಧ್ಯಮ ಸ್ನೇಹಿತರಿಗೆ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರಿಗೆ ಮೊದಲನೇದಾಗಿ ಜನಜಾತಿಯ ಗೌರವ ದಿವಸ ಮತ್ತು ಬಿರ್ಸಾ ಮುಂಡಾ ಅವರ ಜಯಂತಿಯ ಶುಭಾಶಯಗಳೊಂದಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ
ಶ್ರೀಗರಿ ನಿಮ್ಮ ಮನದಾಳದ ಗರಿ.